ಮೂರು ದೇವಗಳು ಬರ್ತಾವೆ. ನಮ್ಮ ಕಡೆ ಹೆಜ್ಜೆ ಬಜ್ಜೆಗೂ ನಮ್ಮ ದೇವಗಳು ಇರ್ತವೆ. ಮೂರು ದೇವಗಳ ಹೆಸರುಗಳು ಕಟ್ಟಪಟ್ಟ ಮಾಡ್ಕೊಂಡು ನಿರ್ಮಲಕ್ಕ ನಮ್ಮ ನಿರ್ಮಲಕ್ಕ ಬಹಳ ಇದ್ದಾರೆ. ಇವರು ಸೀನಿಯರ್ ಟೀಚರ್ ನಮ್ಮ ಆಧಾರದಲ್ಲಿದ್ದಾರೆ. ಅನೇಕ ಕ್ಷೇತ್ರಗಳು ಕಟ್ಟಿದ್ದಾರೆ. ಯಾವ ಕ್ಷೇತ್ರದಲ್ಲಿ ಬರ್ತಡೇ ಮಾಡೋಣ. ಬರ್ತಡೇ ಮಾಡಿ 10 ಜನ ದೀಪ ಆಮೇಲೆ ಅವರ ಪಟ್ಟ ಶಿಕ್ಷಣ ರಂಗನಾಯಕಿ, ಮಾನಸರೋವರ, ಧರಣಿ ಮಂಡಲ, ಅಮೃತಗಳಿಗೆ, ಋಣಮುಕ್ತರು, ಮಸಣ ಇಷ್ಟು ಚಿತ್ರಗಳಿಗೆ ಅವರ ಸಹ ನಿರ್ದೇಶಕರಾಗಿರುತ್ತವರು. ಅದಾದ್ಮೇಲೆ ಪ್ರೇಮಲೋಕ, ಬಂಧನ, ಸಿಂಹಗರ್ಜನೆ, ಮನೆಗೆ ಬಂದ ಮಹಾಲಕ್ಷ್ಮಿ ಇದರ ಅನೇಕ ಚಿತ್ರಗಳ ಸಹ ನಿರ್ದೇಶಕನಾಗಿ ಮುಂದೆ ಶಿವಯೋಗಿ ಅಕ್ಕಮಹಾದೇವಿ ಮೂಲಕ ಬ್ರಹ್ಮಕುಮಾರಿ ದೇವ ಅವರ ಪ್ರೊಡಕ್ಷನ್ನಿಂದ ಡಾಕ್ಟರ್ ರಾಜರ್ಷಿ ಬಸವರಾಜಣ್ಣವರಿಂದ ನಿಮಗೆಲ್ಲ ಪರಿಚಿತನಾಗಿ ಆ ಚಿತ್ರಕ್ಕೆ 2 ರಾಜ್ಯ ಪ್ರಶಸ್ತಿ, ಹಾಗೆ ಮುಂದೆ ಸಿಂಗಾರಿ ಬಂಗಾರಿ, ನಾಯಕ, ತಂಡ ಮಾಸ್ಟರ್, ತಾಳಿಪೂಜಿ ಇದೆಲ್ಲ ಕಮರ್ಷಿಯಲ್ ಚಿತ್ರಗಳು. ಆದರೆ ನಮಗೆ ತೃಪ್ತಿ ಕೊಟ್ಟ ಚಿತ್ರ ಅಂದರೆ ಶಿವಯೋಗಿ ಅಕ್ಕಮಹಾದೇವಿ. ಇದೀಗ ಮತ್ತೆ ಮನೆ ಮನೆ ಮಕ್ಕಳಿಗೆ ಭಗವದ್ಗೀತೆ ಅನ್ನೋದು ಮಹತ್ಕಾರಕ್ಕೆ ನಾವು ಕೈ ಹಾಕಿದ್ವಿ. ವಿಶೇಷ ಪ್ರಯತ್ನ ಅಂದರೆ ಎಲ್ಲ ಮಾರ್ಗದರ್ಶನ ಅಣ್ಣವರಿಂದ. ಈ ಬ್ರಹ್ಮಕುಮಾರಿ ಸಂಸ್ಥೆ ನನಗೆ ತುಂಬಾನೇ ನನ್ನ ಮಾನವೀಯತೆಗೆ ಬೆಲೆ ಕೊಟ್ಟು, ಮಾನವೀಯತೆ ಅಂದರೆ ಏನು ಅನ್ನೋದನ್ನು ಕಲಿಸಿಕೊಟ್ಟ ಒಂದು ಸಂಸ್ಥೆ. ಭಗವಂತ ಯಾರೀಗ ಅಣ್ಣವ್ರು ಹೇಳ್ದಂಗೆ ಭೂತಾರಾಧನೆ ಮಾಡೋರು ನಾವು. ಅಂದ್ರೆ ಸ್ವಾಮಿ ಕೊರಗಜ್ಜ ಪವಾಡ ಇರುತ್ತೆ. ನಾವು ಅದನ್ನ ಅಷ್ಟೊಂದು ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಯಾಕಂದ್ರೆ ಅಂತಂತ ಪವಾಡ ನಡೆದಿರುತ್ತೆ. ಸೊ ಅದನ್ನೆಲ್ಲ ನಂಬಿಕೆ ನಂಬಾದೇನಿಲ್ಲ. ಅದಕ್ಕಿಂತ ಬೇರೆ ಭಗವಂತ ಯಾರು ಅನ್ನೋದನ್ನ ಯಾರಿಗೂ ಇನ್ನೂ ಅರ್ಥ ಆಗಂತ ಪರಿಸ್ಥಿತಿ ಇರುವುದ ಅದನ್ನ ಅಟೋರಿದ ಭಗವಂತ ಯಾರು
ಎಲ್ಲಕ್ಕಿಂತ ಉತ್ತಮವಾದ ಒಂದು ಸಂದೇಶ ಅಂದ್ರೆ ಭಗವಂತನ ಪರಿಚಯ. ಮನೆ ಮನೆ ಮಕ್ಕಳಿಗೆ ಭಗವದ್ಗೀತೆಯ ಒಂದು ಸಂದೇಶ. ಹಾಗಾಗಿ ನೀವು ಇದನ್ನ ಹೋಗೋದಕ್ಕಿಂತ ಮೊದಲೇ ಇದನ್ನು ಸ್ಟಾರ್ಟ್ ಮಾಡ್ಬೇಕಂತ ಇದ್ವಿ. ಆದ್ರೆ ನಿಮಗೆಲ್ಲ ಪ್ರಾಬ್ಲಮ್ ಕೂಡ ನಮ್ಗೆ ಇಷ್ಟ ಇಲ್ಲ. ಇದರಲ್ಲಿ ಯಾರಿಗೆಲ್ಲ ಭಾಗವಹಿಸ್ಬೇಕಂತ ಇದ್ರೆ ದಯವಿಟ್ಟು ನನ್ನ ಸಂಪರ್ಕ ಮಾಡಿ. ನಮ್ಗೆ ಅಷ್ಟು ಜನರ ಅವಶ್ಯಕತೆ ಇದೆ. ಎಲ್ಲರಿಗೆ ಭಾಗಿಯಾಗಿ ಮುಂದೆ ಇದನ್ನ ಒಂದು ಉತ್ತಮ ಸಂದೇಶವಾಗಿ ಇಡೀ ಪ್ರಪಂಚಕ್ಕೆ ಕೊಡ್ಬೇಕಂತ ಇದ್ದ ಒಂದು ನಮ್ಮ ಆದರೆ ನಾನು ಅಷ್ಟು ಅನುಭವಿ ಅಲ್ಲ. ಆದ್ರೆ ಅನುಭವಿತರ ಇದನ್ನ ಪರಿವರ್ತನೆ ಮಾಡಬೇಕಾದ್ದು ಅಣ್ಣವರ ಒಂದು ಮಾರ್ಗದರ್ಶನ. ಸೊ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ. ಇವತ್ತು ನಿಮ್ಮೆಲ್ಲರ ಮುಂದೆ ನನ್ನ ಹುಟ್ಟುಹಬ್ಬನ ಆಚರಿಸೋಣಕ್ಕೆ ಇದೊಂದು ನನ್ನ ಭಾಗ್ಯ. ಈ ತರ ಯಾವತ್ತೂ ನನ್ನ ಹುಟ್ಟುಹಬ್ಬನ ನಾನು ಆಚರಿಸಿದವನೇ ಅಲ್ಲ. ಆದರೆ ಇವತ್ತು ಹೇಳಿದ್ರಿಂದ ಇವತ್ತು ಈ ಭಾಗ್ಯನ ನಾನು ಶಿರಸಾವಹಿಸಿ ನಿಮಗೆಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಮಾತನ್ನು